ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಬಸವೇದಿಕೆಯ ಆಶ್ರಯದಲ್ಲಿ ಬಸವ ಜಯಂತಿ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ತಿಂಗಳು 3ನೇ ತಾರೀಕು ಬೆಂಗಳೂರು ಮಹಾನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ ನಡೆಯಲಿದೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಸವೇದಿಕೆ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ವೀರಶೈವ ನ್ಯೂಸ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಸೋಮಶೇಖರ್ ಅವರು ಏನು ಹೇಳುತ್ತಾರೆ? ಬಸವೇದಿಕೆ 1991ರಲ್ಲಿ ಸ್ಥಾಪನೆಯಾಯಿತು. ಇದರ ಮೂಲ ಆಶಯ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು, ವಿಚಾರಧಾರೆಯನ್ನು ನಾಡಿನಾದ್ಯಂತ ಪ್ರಸಾರ ಮಾಡಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ 1991ರಿಂದ ನಾವು ಬಸವ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿದ್ದೇವೆ. 1996ರಿಂದ ಬಸವೇದಿಕೆ ಆಶ್ರಯದಲ್ಲಿ ಬಸವಶ್ರೀ ಅನ್ನುವ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ವಿ. ಬಹುಶಃ ಅಲ್ಲಿಯವರೆಗೆ ಬಸವಶ್ರೀ ಪ್ರಶಸ್ತಿಯ ಪರಿಕಲ್ಪನೆ ಅಷ್ಟಾಗಿ ವ್ಯಾಪಕವಾಗಿ ಇರಲಿಲ್ಲ ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ. ಸರ್ಕಾರ ಕೊಡ್ತಕ್ಕಂಥ ಬಸವ ಪುರಸ್ಕಾರಕ್ಕೂ ಒಂದು ಸ್ಫೂರ್ತಿ ಸಿಕ್ಕಿದ್ದು ಮತ್ತು ಅದರ ಒಂದು ಅಭಿಪ್ರಾಯ ಕ್ರೋಢೀಕರಣ ಆಗಿದ್ದು ಸಹ ನಮ್ಮ ಬಸವೇದಿಕೆಯ ಈ ಕಾರ್ಯಕ್ರಮದಲ್ಲಿ. ಅದೊಂದು ಹೆಮ್ಮೆಯ ವಿಷಯ. ಆಗಿನ ಅನೇಕ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ, ಬಸವ ಜಯಂತಿಯನ್ನು ಸರ್ಕಾರ ಮಾಡಬೇಕು, ಬಸವಣ್ಣ ವಿಶ್ವದ ಮಹಾನ್ ವಿಭೂತಿ ಪುರುಷ, ಮಹಾನ್ ಮಾನವತಾವಾದಿ, ಸರ್ಕಾರ ಇದನ್ನು ಮಾಡಬೇಕು ಅಂತಂದಾಗ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ, ಪಟೇಲರ ಕಾಲದಲ್ಲಿ, ಮತ್ತು ಎಸ್.ಎಂ. ಕೃಷ್ಣರ ಕಾಲದಲ್ಲೂ ಅದಕ್ಕೊಂದು ಕಲ್ಪನೆ ಒಂದು ಸಾಕಾರವಾಗಿ ಇವತ್ತು ಕರ್ನಾಟಕ ಸರ್ಕಾರನೂ ಬಸವ ಪುರಸ್ಕಾರ ಕೊಡ್ತಾ ಇದೆ. ಭಾಳ ಸಂತೋಷದ ವಿಷಯ. 1996ರಲ್ಲಿ ಪ್ರಥಮ ಬಾರಿಗೆ ನಾವು ಬಸವಶ್ರೀ ಪ್ರಶಸ್ತಿಯನ್ನು ಮಾಜಿ ಉಪರಾಷ್ಟ್ರಪತಿಗಳಾದಂಥ ಸನ್ಮಾನ್ಯ ಬಿ ಡಿ ಜತ್ತಿಯವರಿಗೆ ಕೊಟ್ವಿ. ಆನಂತರ ರಾಷ್ಟ್ರ ನಾಯಕರಾದಂಥ ನಿಜಲಿಂಗಪ್ಪನವ್ರಿಗೆ, ಸನ್ಮಾನ್ಯ ಆನಂದ ದೇವರೇಗೌಡರಿಗೆ, ಡಾಕ್ಟರ್ ನರಸಿಂಹಯ್ಯನವ್ರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರಿಗೆ, ಜಸ್ಟಿಸ್ ಮಳಿಮಠ ಅವರಿಗೆ, ಚಂದ್ರಶೇಖರ್ ಕಂಬಾರ್ ಅವರಿಗೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸುಧಾಮೂರ್ತಿ, ವೀರೇಂದ್ರ ಹೆಗಡೆ, ಡಾಕ್ಟರ್ CNR ರಾವ್ ಇಂಥ ಅನೇಕ ಮಹಾನುಭಾವರಿಗೆ ಕೊಡ್ತಾ ಬಂದಿದ್ದೇವೆ. ಇದುವರೆಗೂ ಆ ರೀತಿ ಸುಮಾರು 28-29 ಮಹಾನ್ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ಕೊಟ್ಟಿದ್ದೇವೆ. ಇದೇ ಸಂದರ್ಭದಲ್ಲಿ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿನ ಪ್ರಾರಂಭ ಮಾಡಿದ್ವಿ. ಯಾರು ವಚನ ಸಾಹಿತ್ಯದಲ್ಲಿ ವಿಶಿಷ್ಟ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮತ್ತು ವಿವಿಧ ಪ್ರಕಾರಗಳಲ್ಲಿ ವಚನ ಸಾಹಿತ್ಯ ಪ್ರಸಾರ ಮಾಡ್ತಾ ಇದ್ದಾರೆ, ಅಂಥವನ್ನು ಗುರುತಿಸಿ ಗೌರವಿಸ್ತಕ್ಕಂಥ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಈ ಬಸವ ಜಯಂತಿ ಆಚರಣೆ, ಬಸವಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ ಮೇ 3ರಂದು ಬೆಳಗ್ಗೆ 10:30ಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳು, ಪ್ರಸ್ತುತ ಸಂಸದರು ಮತ್ತು ಬಸವೇದಿಕೆಯ ಪ್ರಾರಂಭದ ದಿನಗಳಲ್ಲಿ ನಮ್ಮೊಂದಿಗೆ ಇದ್ದಂಥ ಬಸವರಾಜ ಬೊಮ್ಮಾಯಿಯವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮತ್ತು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆಗಮಿಸ್ತಾ ಇರತಕ್ಕಂಥವರು ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಪ್ರಸ್ತುತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರೀತಿ ಆಹ್ವಾನದ ಮೇರೆಗೆ ಆಗಮಿಸ್ತಾ ಇರುವವರು ಕೇಂದ್ರದ ಜಲಶಕ್ತಿ ರೈಲ್ವೆ ರಾಜ್ಯ ಸಚಿವರಾದ ಶ್ರೀ ಸೋಮಣ್ಣನವರು. ಅವರು ಸಹ ಬಸವೇದಿಕೆಯ ಪ್ರಾರಂಭದ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಪೋಷಕರಾಗಿ ನಮಗೆ ಬೆಂತಟ್ಟಿದ್ದಾರೆ. ಆನಂತರ ಈ ಬಸವ ಜ್ಯೋತಿ ಎನ್ನುವಂಥ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಸಂಚಿಕೆಯನ್ನು ನಮ್ಮ ಕರ್ನಾಟಕದ ಸರ್ಕಾರದ ಕೈಗಾರಿಕೆಯ ಸಚಿವರು ಮತ್ತು ವಚನ ಪಿತಾಮಹ ಫಗು ಅಳಕಟ್ಟಿ ಏನು BLD ಸಂಸ್ಥೆಯವರು ವಿಜಯಪುರದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ MB ಪಾಟೀಲ್ರವರು ಸಮಾರಂಭದಲ್ಲಿ ಬಂದು ಬಸವ ಜ್ಯೋತಿ ಆ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ವರ್ಷದ ಬಸವಶ್ರೀ ಪ್ರಶಸ್ತಿಯನ್ನು ನಾಡೋಜ ಜಾನಪದ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಅಧ್ಯಕ್ಷರಾಗಿ ಗೌರವ ಸಲಹೆಗಾರರಾಗಿರ್ತಕ್ಕಂಥದ್ದು, 87ನೇ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಅದರ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಗುರು ಚನ್ನಬಸಪ್ಪನವರು ಕೊಡ್ತಾ ಇದ್ದೇವೆ. ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು BLD ಸಂಸ್ಥೆ ವಿಜಯಪುರ ಏನು ನಮ್ಮ ಡಾಕ್ಟರ್ MB ಪಾಟೀಲ್ ಅಧ್ಯಕ್ಷರಿದ್ದಾರೆ, ಆ ಸಂಸ್ಥೆಯ ಆಶ್ರಯದಲ್ಲಿ ಸಂಸ್ಥಾಪಿಸಲ್ಪಟ್ಟಿರುವಂತಹ ವಚನ ಪಿತಾಮಹ ಡಾಕ್ಟರ್ ಫಗು ಅಳಕಟ್ಟಿ ವಚನ ಸಂಶೋಧನಾ ಕೇಂದ್ರಕ್ಕೆ ಕೊಡ್ತಾ ಇದ್ದೇವೆ. ಮತ್ತು ವಚನ ಸಂಗೀತಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿದ ಪ್ರಖ್ಯಾತ ಗಾಯಕಿ ಶ್ರೀಮತಿ MD ಪಲ್ಲವಿ ಅವರಿಗೆ ವಚನ ಸಾಹಿತ್ಯ, ವಚನ ಸಂಗೀತ ಕ್ಷೇತ್ರದಲ್ಲಿನ ಪ್ರಶಸ್ತಿ ಕೊಡ್ತಾ ಇದ್ದೇವೆ.